ಶ್ರೀಗುರುಭ್ಯೋ ನಮಃ ಹರಿ ಓಂ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ ವಂದೇ ತಂ ಸಚ್ಚಿದಾನಂದಂ ಯತಿವರ್ಯಂ ಮಹಾಮತಿಂ ವೇದಾಂತಸಾರಜ್ಞಂ ಸದ್ಗುರುಂ ಪ್ರಣತೋಸ್ಮ್ಯಹಂ ಶ್ರೀಗುರುಂ ಪ್ರಣತೋಸ್ಮ್ಯಹಂ ಸದಾಹಂ ಸಂಪ್ರದಾಯಜ್ಞಂ ಸಂಯಮೀಂದ್ರಂ ಸದಾಶ್ರಯಂ ಸದ್ಗುರುಂ ಸಚ್ಚಿದಾನಂದಂ ಸದಾಚಾರಂ ಸಮಾಶ್ರಯೇ. ಶ್ರೀಮಚ್ಛಂಕರ ಭಗವತ್ಪೂಜ್ಯಪಾದಮಹಾಸದ್ಗುರುಭ್ಯೋ ನಮಃ. ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತೀ ಸದ್ಗುರುಪಾದುಕಾಭ್ಯಾಂ ನಮಃ. ನಮೋ ನಮಃ ಶಂಕರ ಪಾದುಕಾಭ್ಯಾಂ. ಶಂಕರ ಭಾನು ಚಾನಲ್ ವೀಕ್ಷಕರಾದ ತಮ್ಮೆಲ್ಲರಿಗೂ ಇಂದಿನ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದ ಪ್ರೇಮಪೂರ್ವಕವಾದ ಸುಸ್ವಾಗತಗಳನ್ನು ಕೋರುತ್ತಾ ಒಂದು ವಿಚಾರವನ್ನು ಚಿಂತನೆ ಮಾಡೋಣ. ಈ ಪ್ರಪಂಚದಲ್ಲಿ ಯಾವುದು ಒಳ್ಳೆಯದು ಅಥವಾ ಯಾವುದು ಕೆಟ್ಟದ್ದು ಅಂತ ಯೋಚನೆ ಮಾಡ್ತಾ ಹೋದರೆ ಎಲ್ಲವೂ ಒಳ್ಳೆಯದು, ಎಲ್ಲವೂ ಕೆಟ್ಟದ್ದು. ದುರ್ಯೋಧನನನ್ನು, ಧರ್ಮರಾಜನನ್ನು ಇಬ್ಬರನ್ನೂ ಕೂಡ ಅಗ್ರಪೂಜೆಗೆ ಒಳ್ಳೆಯ ವ್ಯಕ್ತಿಯನ್ನು ಹುಡುಕೊಂಬನ್ನಿ ಅಂತ ಕಳಿಸ್ಕೊಡ್ತಾರೆ. ಧರ್ಮರಾಜ ಬಂದ, ಯಾರೂ ಸಿಕ್ಕಲಿಲ್ಲ ಅಂದ. ಯಾಕಪ್ಪ? ಎಲ್ಲರೂ ಒಳ್ಳೆಯವರೇ. ದುರ್ಯೋಧನ ಬಂದ, ಯಾರೂ ಸಿಕ್ಕಲಿಲ್ಲ. ಯಾಕಪ್ಪ? ಎಲ್ಲರೂ ಕೆಟ್ಟವರೇ. ಇದಕ್ಕೆ ಭಾಗವತದಿಂದ ಒಂದು ಶ್ಲೋಕವನ್ನು ನನ್ನ ಪರಮ ಪೂಜ್ಯ ಸದ್ಗುರು ಪುಂಗವರಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮೀಜಿಯವರು ಹೇಳಿದ್ದಾರೆ, ಹೇಳ್ತೇನೆ. ದೃಷ್ಟಂ ಕಿಮಪಿ ಲೋಕೇಸ್ಮಿನ್ ನ ನಿರ್ದೋಷಂ ನ ನಿರ್ಗುಣಂ ಗುಣದೋಷದೃಶಿರ್ದೋಷಃ ಗುಣಸ್ತೂ ಭಯವರ್ಜಿತಃ. ಒಂದು ಶ್ಲೋಕ. ಇದನ್ನು ಇಟ್ಕೊಂಡು ನಾನು ಒಂದು ಪುಸ್ತಕವನ್ನು ಬರೆದಿದ್ದೇನೆ. 175ನೇ ಪುಸ್ತಕ. ಪುಸ್ತಕಕ್ಕೆ ಹೆಸರು ಸರ್ವಂ ದ್ವಂದ್ವಾತ್ಮಕಂ ಜಗತೆ. ಈ ಪ್ರಪಂಚವೆಲ್ಲವೂ ದ್ವಂದ್ವಾತ್ಮಕವಾಗಿದೆ. ದ್ವಂದ್ವ ಅಂದ್ರೇನು? ಪ್ಲಸ್ ಪಾಯಿಂಟು, ಮೈನಸ್ ಪಾಯಿಂಟು, ಗುಣ ಮತ್ತು ದೋಷ, ಒಳ್ಳೆಯ ಸ್ವಭಾವ, ಕೆಟ್ಟ ಸ್ವಭಾವ ಎರಡೂ ಸೇರಿಕೊಂಡಿದೆ. ಒಂದು ಪ್ರಸಿದ್ಧವಾದ ಭಾಗವತ ಶ್ಲೋಕವಿದು. ದೃಷ್ಟಂ ಕಿಮಪಿ ಲೋಕೇಸ್ಮಿನ್ ನ ನಿರ್ದೋಷಂ ನ ನಿರ್ಗುಣಂ. ನಿರ್ದೋಷವಾಗಿರುವ, ದೋಷವಿಲ್ಲದ ಯಾವ ವಸ್ತು ಲೋಕದಲ್ಲಿಲ್ಲ. ಅದೇ ರೀತಿಯಲ್ಲಿ ನ ನಿರ್ಗುಣಂ, ಒಳ್ಳೆಯ ಗುಣವಿಲ್ಲದೆ ಇರುವಂಥ ವಸ್ತುವು ಇಲ್ಲ. ಯಾವುದೇ ವಸ್ತುವನ್ನು ಹಾಲು ಒಳ್ಳೆಯದು ಕೆಟ್ಟದೋ ಎರಡೂ ಇದೆ. ಬಹಳ ಒಳ್ಳೆಯದು ಹಾಲು, ಅದೇ ಜಾಸ್ತಿ ಕುಡಿದು ಬಿಟ್ಟರೆ ವಾಂತಿ ಆಗುತ್ತೆ. ವಿಷ ಒಳ್ಳೆಯದು ಕೆಟ್ಟದೋ ಆ ವಿಷದಲ್ಲಿಯೂ ಕೂಡ ಒಂದು ಗುಣಾಂಶವಿದೆ. ವಿಷವನ್ನು ನಾಗರಹಾವು ಕಚ್ಚಿದಾಗ ಮನುಷ್ಯ ಸತ್ತೋಗ್ತಾನೆ. ಅದೇ ವಿಷವನ್ನು ನಾಗರಹಾವಿನಿಂದ ತೆಗೆದುಕೊಂಡು ಅದನ್ನು ಔಷಧಿಗಳಿಗೆ ಸೇರಿಸಿ ಕೊಟ್ಟಾಗ ರೋಗ ಪರಿಹಾರಕ ಪೂಜ್ಯ ಸದ್ಗುರು ಹೇಳ್ತಾಯಿದ್ದು. ಹೀಗಾಗಿ ದೃಷ್ಟಂ ಕಿಮಪಿ ಲೋಕೇಸ್ಮಿನ್ ನ ನಿರ್ದೋಷಂ ನ ನಿರ್ಗುಣಂ. ಗುಣವಿಲ್ಲದ, ದೋಷವಿಲ್ಲದ ಯಾವುದೇ ವಸ್ತುವಿಲ್ಲ. ಯಾಕೆ ಅಂದರೆ ಎಲ್ಲ ಪದಾರ್ಥಗಳು ಗುಣಮಯವಾಗಿವೆ. ಗುಣಗಳ ಕಾರ್ಯ ಸತ್ವಗುಣ, ರಜೋಗುಣ, ತಮೋಗುಣ ಎನ್ನುವ ಮೂರೂ ಗುಣಗಳಿಂದ ಸೇರಿಕೊಂಡು ಈ ಪ್ರಪಂಚದಲ್ಲಿರುವ ಎಲ್ಲ ಪದಾರ್ಥಗಳು ಆಗಿವೆ.
ಅಚೇತನ ಪದಾರ್ಥ, ಒಂದು ತರಕಾರಿ ಇರಬಹುದು, ಒಂದು ಹಣ್ಣಿರಬಹುದು, ಒಂದು ಪ್ರಾಣಿ ಇರಬಹುದು, ಒಂದು ಪಕ್ಷಿ ಇರಬಹುದು, ಒಬ್ಬ ಮಹಾತ್ಮರಿರಬಹುದು, ಅವರಲ್ಲೂ ಒಂದು ದೋಷ ಇದ್ದೇ ಇರುತ್ತೆ. ಹೀಗಾಗಿ ಬಿಟ್ಟು ದೋಷವಿಲ್ಲದ ವಸ್ತುವಾಗಲಿ ಗುಣವಿಲ್ಲದ ವಸ್ತುವಾಗಲಿ ಈ ಪ್ರಪಂಚದಲ್ಲಿ ಎಲ್ಲಿಯೂ ಇಲ್ಲ. ಆದರೆ ಗುಣ ಅಂದರೇನು, ದೋಷ ಅಂದರೇನು ಅಂತಂದರೆ ಗುಣದೋಷ ದೃಶಿರ್ದೋಷ. ನೋಡಿ, ಗುಣದೋಷ ದೃಶಿರ್ದೋಷ. ವಸ್ತುವನ್ನು ನೋಡಿದಾಗ ಅದರಲ್ಲಿಷ್ಟು ಗುಣವಿದೆ, ಇಷ್ಟು ದೋಷವಿದೆ ಎಂದು ಗುಣದೋಷಗಳನ್ನು ನೋಡುವಂಥದ್ದು ನಿಜವಾಗಿರುವ ದೋಷ. ಯಾವುದೇ ಪದಾರ್ಥವನ್ನು ನೋಡಿದಾಗ ಗುಣ ದೋಷ ದೃಷಿ. ಇವರು ಒಳ್ಳೆಯವರು, ಇನ್ನೊಂದರ್ಥದಲ್ಲಿ ಕೆಟ್ಟವರು ಅಂಥೇಳಿ ಪದಾರ್ಥಗಳಲ್ಲಿ ಮಾನವರಲ್ಲಿ ಗುಣ ಮತ್ತು ದೋಷಗಳನ್ನು ಇಟ್ಟುಕೊಂಡು ನೋಡುವಂತಹದ್ದೇ ದೊಡ್ಡ ದೋಷ. ಗುಣ ಅಂತಂದ್ರೇನು? ಗುಣಸ್ತು ಉಭಯವರ್ಜಿತ. ಒಂದು ಪದಾರ್ಥವನ್ನು ನೋಡಿದಾಗ ಅದರಿಂದ ಪ್ರಯೋಜನ ಪಡೆಯಬೇಕೇ ಹೊರತು ಯಾವ ಗುಣವಿದೆ ಯಾವ ದೋಷವಿದೆ ಅಂಥೇಳಿ ಪರ್ಸಂಟೇಜ್ ಹಾಕ್ತಾ ಹೋಗುವಂಥದ್ದು ದೊಡ್ಡ ದೋಷ. ಒಂದು ಉದಾಹರಣೆ ಕೊಡ್ತೇನೆ. ಸೂರ್ಯ ಪ್ರಪಂಚಕ್ಕೆಲ್ಲ ಬೆಳಕು ಕೊಡ್ತಾ ಇದ್ದಾನೆ, ಹೌದಾ? ಇಡೀ ಭೂಮಂಡಲಕ್ಕೆ 1,000 ಕೋಟಿ ಮಾನವರಿಗೆ, ಲಕ್ಷಾಂತರ ಕೋಟ್ಯಂತರ ಪ್ರಾಣಿಗಳಿಗೆ ಬೆಳಕನ್ನು ಕೊಡುತ್ತಿರುವಂಥ ಮಹಾತ್ಮ ಸೂರ್ಯ. ಬೆಳಕಿಲ್ಲದೆ ಹೋದರೆ ಮನುಷ್ಯ ಜೀವಿಸುವುದೇ ಇಲ್ಲ. ಅಂಥ ಅತ್ಯಮೂಲ್ಯವಾಗಿರುವ ಅತ್ಯಂತ ಶ್ರೇಷ್ಠವಾದ ಮಂಗಳಕರವಾದಂಥ ಬೆಳಕನ್ನು ಕೊಡ್ತಾ ಇದ್ದಾನೆ. ಸೂರ್ಯನು ಬಹಳ ಒಳ್ಳೆಯವನು, ಗುಣವಂತ. ಗೂಬೆಗಳನ್ನು ಕೇಳಿದರೆ ಗೂಬೆ ಹೇಳುತ್ತವೆ, ಯಾಳ ಸೂರ್ಯ ಯಾಕಾದ್ರೂ ಹುಡ್ತಾನಪ್ಪ ಅನ್ನುತ್ತವೆ. ಸೂರ್ಯನ ಬೆಳಕು ಬಂದ ಕೂಡಲೇ ಗೂಬೆಗಳಿಗೆ ಕತ್ತಲೆ, ಕಣ್ಣು ಕಾಣಿಸೋದಿಲ್ಲ. ಸೂರ್ಯ ಮುಳುಗಿದ ಕೂಡಲೇ ಕತ್ತಲೆ, ಎಲ್ಲ ಕಣ್ಣು ಕಾಣಿಸುತ್ತೆ. ಇನ್ನು ರಾಕ್ಷಸರು, ನಿಶಾಚರರು ಸೂರ್ಯ ಯಾಕಾದರೂ ಬಂದ್ರಪ್ಪ ಅಂತಾನೆ. ಹೀಗೆ ಸೂರ್ಯನಲ್ಲಿ ಗುಣವೂ ಇದೆ ದೋಷವೂ ಇದೆ. ಗುಣದೋಷಗಳನ್ನು ಲೆಕ್ಕ ಮಾಡುವುದೇ ದೋಷ. ಗುಣದೋಷ ದೃಶಿರ್ದೋಷ. ಗುಣಸ್ತು ಉಭಯವರ್ಜಿತ. ಎರಡನ್ನೂ ಬಿಟ್ಟು ಪರಮಾತ್ಮನ ಸ್ವರೂಪವನ್ನಾಗಿ ಕಾಣುವಂಥ ಗುಣ ಬ್ರಹ್ಮಜ್ಞಾನಿಗಳ ಗುಣ. ಬ್ರಹ್ಮಜ್ಞಾನಿಗಳು ಯಾವುದೇ ವಸ್ತುವನ್ನು ನೋಡಿದಾಗ ಸಮಾತ್ಮ ಬುದ್ಧಿಯಿಂದ ಕಾಣ್ತಾರೆ. ಸಮಂ ಸರ್ವೇಷು ಭೂತೇಷು ತಿಷ್ಠಂತಂ ಪರಮೇಶ್ವರಂ, ಭಗವದ್ಗೀತಾ ವಾಕ್ಯ. ಸುಹೃನ್ಮಿತ್ರಾರ್ಯುದಾಸೀನ ಮಧ್ಯಸ್ಥದ್ವೇಷ್ಯ ಬಂಧುಷು ಸಾಧುಷ್ವಪಿ ಚ ಪಾಪೇಷು ಸಮಬುದ್ಧಿರ್ವಿಶಿಷ್ಯತೆ. ಸಮಬುದ್ಧಿ ಎಂದಿದ್ದಾನೆ ಗೀತಾಚಾರ್ಯ. ಇನ್ನೊಂದು, ವಿದ್ಯಾ ವಿನಯ ಸಂಪನ್ನೇ ಬ್ರಾಹ್ಮಣೇ ಗವಿ ಹಸ್ತಿನಿ ಶುನಿಚೈವ ಶ್ವಪಾಕೆ ಚ ಪಂಡಿತ ಸಮದರ್ಶಿನ. ಎಲ್ಲರಲ್ಲಿಯೂ ಕೂಡ ಭಗವಂತನನ್ನು ಕಾಣುತ್ತಾ ಗುಣದೋಷಗಳನ್ನು ಮೀರಿ ನೋಡುವುದೇ ನಿಜವಾಗಿರುವಂಥ ಗುಣ. ಇದು ಬ್ರಹ್ಮಜ್ಞಾನಿಗಳ ದೃಷ್ಟಿ, ಪೂರ್ಣಾತ್ಮರ ದೃಷ್ಟಿ, ಜೀವನ್ಮುಕ್ತರ ದೃಷ್ಟಿ. ಬ್ರಹ್ಮಜ್ಞಾನಿಗಳಾದ ಜೀವನ್ಮುಕ್ತರಾದ ಮಹಾತ್ಮರು ಯಾರಲ್ಲಿಯೂ ಕೂಡ ಗುಣವನ್ನೂ ಕಾಣುವುದಿಲ್ಲ, ದೋಷವನ್ನೂ ಕಾಣುವುದಿಲ್ಲ. ಎಲ್ಲವೂ ಭಗವಂತನ ಮಹಿಮೆ, ಎಲ್ಲವೂ ಭಗವಂತನ ಸ್ವರೂಪವಾಗಿದೆ ಅಂತ ನೋಡಿದಾಗ ಗುಣವೂ ಇಲ್ಲ ದೋಷವೂ ಇಲ್ಲ. ಸಕ್ಕರೆಯಿಂದ ಒಂದು 20 ಐಟಮ್ ಮಾಡಿದ್ದಾರೆ. ಒಂದು ಕುದುರೆ, ಒಂದು ಆನೆ, ಒಂದು ಎತ್ತು, ಒಂದು ಹಸು, ಒಬ್ಬ ಮಹಾತ್ಮರು, ಒಂದು ಚೇಳು, ಒಂದು ಹಲ್ಲಿ, ಒಂದು ನಾಯಿ, ಒಂದು ಬೆಕ್ಕು ಮಾಡಿಟ್ಟಿದ್ದಾರೆ, ಇನ್ನೊಂದು ಹಂದಿ ಮಾಡಿಟ್ಟಿದ್ದಾರೆ. ಅದು ನೋಡ್ತಾಯಪ್ಪ, ಹಂದಿ ಬೇಡಿ ಸ್ವಾಮಿ, ನಮಗೆ ಹಂದಿ ನೋಡೋಕ್ಕಾಗಲ್ಲ, ಹಾವು ನೋಡೋಕ್ಕಾಗಲ್ಲ, ಮತ್ತು ಗಣಪತಿயை ನೋಡ್ತೇವೆ ಅಂತೇವೆ. ಗಣಪತಿಯಲ್ಲಿ ಗುಣವನ್ನು ನೋಡುತ್ತೇವೆ, ಹಂದಿಯಲ್ಲಿ, ನಾಯಿಯಲ್ಲಿ, ಹಾವಿನಲ್ಲಿ ದೋಷವನ್ನು ಕಾಣ್ತೇವೆ.
ನಿಜವಾಗಿ ನೋಡಿದರೆ ಯಾವುದೂ ಇಲ್ಲ, ಎಲ್ಲವೂ ಸಕ್ಕರೆಮಯ. ಹೌದಾ? ಹಂದಿಯೂ ಸಕ್ಕರೆ, ಹಾವು ಸಕ್ಕರೆ, ಆನೆಯೂ ಸಕ್ಕರೆ, ಒಂಟೆಯೂ ಸಕ್ಕರೆ, ಹಸುವೂ ಸಕ್ಕರೆ, ಮಹಾತ್ಮರು ಸಕ್ಕರೆ. ಅಲ್ಲಿ ಯಾರೂ ಇಲ್ಲವೇ ಇಲ್ಲ. ಎಲ್ಲ ಪದಾರ್ಥಗಳು ಕೂಡ ಸ್ವೀಟ್ ಸ್ವೀಟ್ ಆ್ಯಂಡ್ ಸ್ವೀಟ್. ಅದೇ ರೀತಿಯಲ್ಲಿ ಈ ಪ್ರಪಂಚದಲ್ಲಿರುವ ಎಲ್ಲ ಮಾನವರನ್ನು ಸಮಬುದ್ಧಿಯಿಂದ ನೋಡಿದಾಗ ಎಲ್ಲರೂ ಭಗವಂತನೇ, ಎಲ್ಲರೂ ಆತ್ಮಸ್ವರೂಪರೇ. ಇದು ಬ್ರಹ್ಮಜ್ಞಾನಿಗಳ ದೃಷ್ಟಿ. ಈ ದೃಷ್ಟಿಯನ್ನು ಅಧ್ಯಾತ್ಮ ಸಾಧಕರು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಯಾರನ್ನೂ ದ್ವೇಷ ಮಾಡದೆ ಎಲ್ಲರನ್ನೂ ಆತ್ಮಸ್ವರೂಪದಿಂದ ಕಾಣಬೇಕು ಎನ್ನುವಂಥ ಸಂದೇಶವನ್ನು ಈ ಶ್ಲೋಕ ಹೇಳ್ತಾ ಇದೆ ಅಂತ ನನ್ನ ಪೂಜ್ಯ ಸದ್ಗುರುಗಳು ಉಪದೇಶ ಮಾಡಿದ್ದಾರೆ. ನಾವುಗಳು ಈ ಪ್ರಪಂಚವನ್ನು ಗುಣದೋಷವಿಲ್ಲದೆ ಭಗವಂತನ ಸ್ವರೂಪವಾಗಿ ಕಾಣುವಂಥ ಸಮತ್ವ ಬುದ್ಧಿಯನ್ನು ಭಗವಾನ್ ಶಂಕರರು ನಮ್ಮೆಲ್ಲರಿಗೂ ಅನುಗ್ರಹ ಮಾಡಲಿ ಎಂದು ತಿಳಿಸುತ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಸಂಪನ್ನಗೊಳಿಸುತ್ತಿದ್ದೇನೆ. ನಮೋ ನಮಃ ಶಂಕರ ಪಾದುಕಾಭ್ಯಾಂ.